ಅವತ್ತಿನ ಘಟನೆ ಏನೇನಾಯ್ತು, ಜೊತೆಗೆ ಏನೆಲ್ಲ ಆಯ್ತು, ಜೊತೆಗೆ ಈಗ ಏನು ಯಾರನ್ನಾದ್ರೂ ಬಂಧಿಸಿದಾರ ಇಲ್ಲಿ ಇಡೀ ವಿವರಣೆಗೆ ಹೇಳು. ಇವತ್ತಿನ ದಿವಸ ನಾ ಒಂದು ಮಾಧ್ಯಮ ಮಿತ್ರ ಮುಖಾಂತರ ತಿಳಿದುಪಡಿಸುವುದೇನೆಂದರೆ, ಕಳೆದ ಗುರುವಾರ 10/7/2025 ನನ್ನ ಶಾಲಾ ಅವಧಿ ಮುಗಿದ ನಂತರ ಈ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ 4:30 ನಂತರ ನಮ್ಮ ಎಲ್ಲ ಶಾಲಾ ಬಸ್ ಅವಧಿಗಳು ತೆರಳಿದ ನಂತರ ಅಲ್ಲಿರ್ತಕ್ಕಂಥ ನನ್ನನ್ನು ಏಕಾಲಕ್ಕೆ ನನ್ನ ಮೇಲೆ ದಾಳಿ ಮಾಡಿ ಸಿದ್ದಪ್ಪ ತೇಲಿ ಆಗಲಿ, ಕಡಪ್ಪ ತೇಲಿ ಆಗಲಿ, ಅವ್ರ ತೋದರ ಸಿದ್ದರಾಯ ತೇಲಿ ಆಗಲಿ, ಮಲ್ಲಪ್ಪ ತೇಲಿ ಆಗಲಿ, ಸುಮಾರು 20ರಿಂದ 25 ಜನ ಈಗಾಗಲೇ ನನ್ನ 10ನೇ ತಾರೀಕು ಅಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮೇಲೆ ಕಟ್ಟಿಗೆ, ಕಲ್ಲು ಹಾಗೂ ಇನ್ನಿತರ ರಾಡ್ಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ದ್ವಿಚಕ್ರ ವಾಹನದ ಮೇಲೆ ಅರೆಬೆತ್ತಲೆಯಾಗಿ ಕರೆದುಕೊಂಡು ಹೋಗಿ ಸುಮಾರು ರಾತ್ರಿ 1:20 ತನಕ ತಮ್ಮ ಮನೆ ಮುಂದೆ ಹೋಗಿ ಒಗೆದುಕೊಂಡು ಹೋಗಿ ಅಲ್ಲಿಯೂ ಸುಮಾರು 2 ಗಂಟೆಗಳ ಕಾಲ ಮಾರಣಾಂತಿಕ ಹಲ್ಲೆ ಮಾಡಿ ಎಷ್ಟೇ ಸಾರ್ವಜನಿಕರು ಹಾಗೂ ನಾನು ಅಂಗಲಾಚಿರು ಸಹ ನನ್ನ ಯಾವುದೇ ರೀತಿ ದಯೆ ತೋರದೆ ಮತ್ತು ತಮ್ಮ ಸ್ವಂತ ಒಂದು ಕ್ರೂಸರ್ ವಾಹನದಲ್ಲಿ ನನ್ನನ್ನು ಸುಮಾರು 25ರಿಂದ 30 ಕಿಲೋಮೀಟರ್ಗಳನ್ನು ಪ್ರಯಾಣ ಬೆಳೆಸುತ್ತಾ ಅದೇ ವಾಹನದಲ್ಲಿ ನನ್ನ ಮಾರಣಾಂತಿಕ ಹಲ್ಲೆ ಮಾಡುತ್ತಾ ಸುಮಾರು ತಲೆಗೆ ನನಗೆ 20ಕ್ಕಿಂತ ಹೆಚ್ಚು ಸ್ಟಿಚ್ ಬಿದ್ದಿದ್ದಾವೆ. ಎಡಭಾಗದ ಕೈಗಳ ಮೂಳೆ ಮುರಿದಿದೆ. ಕಣ್ಣಿನ 80%ಕ್ಕಿಂತ ಹೆಚ್ಚು ಕಣ್ಣಿನ ಎಡಭಾಗದ ಕಣ್ಣಿನ ದೃಷ್ಟಿಯೂ ಸಹ ನನ್ನ ಹಾಳಾಗಿದೆ. ಆವತ್ತಿನ ದಿವಸ ನನ್ನ ತಾಯಿ ಮತ್ತು ನನ್ನ ಸಹೋದರರು ನಮ್ಮ ಶಾಲಾ ಕ್ಯಾಂಪಸ್ದಿಂದ ಅಥಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಮಾರು ರಾತ್ರಿ 1 ಗಂಟೆ ತನಕ ಅಂಗಲಾಚಿದರು. ಅಲ್ಲಿರ್ತಕ್ಕಂಥ ಸ್ವಾಗತಕಾರರಾಗಲಿ, ಅವತ್ತಿರ್ತಕ್ಕಂಥ PSI ಆಗಲಿ, CPI ಆಗಲಿ, DYSP ಆಗಲಿ ಯಾವುದೇ ರೀತಿ ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳಲಿಲ್ಲ. ಹಾಗೂ ಮೇಲಾಧಿಕಾರಿಗಳ ಒಂದು ಸಂಪರ್ಕ ಮಾಡಿದಾಗ SP ಅವರ ಆದೇಶದ ಮೇರೆಗೆ ರಾತ್ರಿ 1 ಗಂಟೆ ನಂತರ ನಮ್ಮ ಒಂದು FRI ದಾಖಲು ಮಾಡಿದರು. FRI ದಾಖಲೆ ಮಾಡಿದ ನಂತರ ನನ್ನ 1:20 ನನ್ನ ಶಾಲಾ ಕ್ಯಾಂಪಸ್ ಆವರಣ ಮುಂದೆ ನನ್ನ ಅರೆಬೆತ್ತಲವಾಗಿ ತಂದು ಒಗೆದು ಹೋದರು. ತದನಂತರ ನಮ್ಮ ಕುಟುಂಬಸ್ಥರು ಪ್ರಾಥಮಿಕ ಚಿಕಿತ್ಸೆಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥಣಿಗೆ ತಂದು ಹೆಚ್ಚಿನ ಚಿಕಿತ್ಸೆಗಾಗಿ ನನ್ನ ಬೆಳಗಾವಿ KLEಯಲ್ಲಿ ದಾಖಲು ಮಾಡಿದರು. ತದನಂತರ ನಾನು ಒಂದು ಪ್ರಜ್ಞಾವಸ್ಥೆ ಬಂದ ನಂತರ ನಾನು ಸ್ವತಃ ನನ್ನ ಅಣ್ಣನ ಮಗನ ಕಡೆ ಒಂದು ಫಿರ್ಯಾದಿಯನ್ನು ನನ್ನ ಹೆಸರಿನ ಮುಖಾಂತರ ನಾನು SP ಸಾಹೇಬರಿಗೆ ಅರ್ಜಿ ಕೊಡಿಸಿದರೂ ಸಹ ಇಲ್ಲಿವರೆಗೆ ನಮ್ಮ ಕುಟುಂಬಸ್ಥರು SP ಸಾಹೇಬರು ಬೆಳಗಾವಿವರೆಗೆ ಭೇಟಿಯಾಗಿ ಸುಮಾರು ಸವಿಸ್ತರವಾಗಿ ಕೇಸಿನ ಬಗ್ಗೆ ವಿವರವಾಗಿ ಹೇಳಿದರೂ ಸಹ ಅವತ್ತಿನ ದಿವಸ SP ಸಾಹೇಬರು ಫೋನಿನ ಮುಖಾಂತರ CPI, DYSP, PSI ಅಥಣಿ ಅವರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೂ ಸಹ ಸುಮಾರು 8 ದಿನಗಳ ಕಾಲವಾದರೂ ಸಹ ಯಾವುದೇ ಆರೋಪಿಗಳನ್ನು ಬಂಧಿಸಿಲ್ಲ, ಯಾವುದೇ ಆರೋಪಿಗಳ ಮೇಲೆ ಕ್ರಮ ಕೈಗೊಂಡಿಲ್ಲ. ಇದೊಂದು ಹೀನ ಕೃತ್ಯ. ಏನೇ ಕೃತ್ಯ ಮಾಡುವುದಿದ್ರೂ ನ್ಯಾಯವಾಗಿ ಹೋರಾಟ ಮಾಡಬೇಕು. ಯಾವುದೇ ರೀತಿ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದರೆ ಸಾರ್ವಜನಿಕರು ನನ್ನ ಬೇಡಿಕೆ ಇವತ್ತು ಏನಪ್ಪ ಅಂತಂದರೆ, ತಪ್ಪಿತಸ್ಥ ಅಧಿಕಾರಿಗಳು ಈ ಕಳೆದ 8 ದಿನಗಳಿಂದ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆದರೂ ಆರೋಪಿಗಳನ್ನು ಯಾವುದೇ ರೀತಿ ಬಂಧಿಸಲು ನಿರಾಕರಿಸಿದಂಥ ಅಧಿಕಾರಿಗಳ ಮೇಲೆ ಮೆಹರ್ಬಾನ್ SP ಸಾಹೇಬ್ ಬೆಳಗಾವಿಯವರು ಹಾಗೂ IG ಸಾಹೇಬ್ರು ಬೆಳಗಾವಿಯವರು ತಕ್ಷಣ ಅವ್ರನ್ನ ಕರ್ತವ್ಯ ಲೋಪವೆಸಗಿದ ಮೇಲೆ ಅವರನ್ನು ಅಮಾನತು ವಹಿಸಬೇಕು. ಹಾಗೂ ನಾನು ಆರೋಪ ಮಾಡಿದಂಥ 16 ಜನ ಈಗಾಗಲೇ ನಾನು ಹೆಸರು ದಾಖಲು ಮಾಡಿ ಈಗಾಗಲೇ SP ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀನಿ. 7 ಮಂದಿ ಮೇಲೆ ಈಗಾಗಲೇ ಕಿಡ್ನಾಪ್ ವಿತ್ ಅಟೆಂಪ್ಟ್ ಟು ಮರ್ಡರ್ 307 ಕೇಸ್ ಫೈಲ್ ಆಗಿದೆ ಅಂತ SP ಸಾಹೇಬ್ರು ಹೇಳಿದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿ 7 ಜನ ಆಗಲಿ ಅಥವಾ 16ಕ್ಕಿಂತ ಹೆಚ್ಚು ಜನ ಯಾವುದೇ ರೀತಿ ಬಂಧನವಾಗಿಲ್ಲ. ಅವರು ಉದ್ದೇಶ ಅಂದರೆ 2018-19 ನಾವು ಅವರು ಕೂಡ ಒಂದು ಪಾರ್ಟ್ನರ್ಶಿಪ್ನಿಂದ ಸ್ಕೂಲ್ ಮಾಡಿದ್ದೀವಿ. 2019-20 ಕೋವಿಡ್ ಕಾರಣದಿಂದ ನಮಗೆ ಶಾಲೆ ಬೇಡ ಅಂದಾಗ ಅವರಿಗೆ ನಾನು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಆ ಶಾಲೆಯ ಒಂದು ಒಡೆತನವನ್ನು ನಾನು ಸ್ವಂತ ಪಡೆದುಕೊಂಡಿದ್ದೀನಿ. ಆ ಒಂದು ಅಸಹಕಾರದಿಂದ ನನ್ನ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಸಿದ್ದಪ್ಪ ರಾಮಪ್ಪ ತೇಲಿ, ಕಡಪ್ಪ ರಾಮಪ್ಪ ತೇಲಿ, ಸಿದ್ದರಾಯ ರಾಮಪ್ಪ ತೇಲಿ, ಮಲ್ಲಪ್ಪ ಕಲ್ಲಪ್ಪ ತೇಲಿ, ಶ್ರೀಶೈಲ್ ಮಲ್ಲಪ್ಪ ತೇಲಿ, ದರ್ಯಪ್ಪ ಮಲ್ಲಪ್ಪ ತೇಲಿ, ಸದಾಶಿವ ತೇಲಿ, ಶ್ರೀಶೈಲ್ ತೇಲಿ ಹಾಗೂ ಸದಾಶಿವ ತೇಲಿ ಅವ್ರ ಮಗ ಅಭಿಷೇಕ್ ತೇಲಿ, ನಾಗಪ್ಪ ಬಿಡಿ ಅವರ ದೊಡ್ಡ ಮಗ ಭೀಮಪ್ಪ ಯಲಟ್ಟಿ, ಇನ್ನುಳಿದ ಇವರ ಹಲವಾರು ಒಂದು ಸಹಚರರು ಕೂಡಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆ ಮಾಡಿದ ಈಗ ಪ್ರಥಮವಾಗಿ ನನ್ನ ಕಡೆ ಒಂದು 2ರಿಂದ 3 ನಿಮಿಷದ ವಿಡಿಯೋ ಇದೆ. ಇನ್ನೂ ಹಲವಾರು ಜನ ಕಡೆ ವಿಡಿಯೋ ಇದೆ. ಆ ವಿಡಿಯೋನು ಸಹ ನಾನು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಇಲಾಖಾದವರಿಗೂ ಪೂರೈಸ್ತೇನೆ. ನಂದು ಇವತ್ತು ಏನು ಹೋರಾಟ ಅಂದರೆ, ಇವತ್ತು ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಂಥ ಇಂಥ ಮಾರಣಾಂತಿಕ ಹಲ್ಲೆವಾದರೂ ನನ್ನ ಅರೆಬೆತ್ತಲೆವಾಗಿ
ನನ್ನನ್ನು ಅಪಹರಣ ಮಾಡಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನಾನು 8 ದಿನ ಒಂದು ಪ್ರೈವೇಟ್ ಹಾಸ್ಪಿಟಲ್ ಚಿಕಿತ್ಸೆ ಪಡೆದರು. ಯಾವುದೇ ಇಲಾಖಾ ಅಧಿಕಾರಿಗಳು ನನ್ನ ಮಾತನಾಡಿಸಲು ಪ್ರಯತ್ನ ಮಾಡಿರುವುದಿಲ್ಲ ಹಾಗೂ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿರುವುದಿಲ್ಲ. ಇವತ್ತು ಸಾಯಂಕಾಲ 5 ಗಂಟೆ ಒಳಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸದೇ ಹೋದರೆ ಹಾಗೂ ತಪ್ಪಿತಸ್ಥ ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಹೋದರೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗಳ ಮುಂದೆ ಉಗ್ರ ಆಮಂತ್ರಣ ಹೋರಾಟವನ್ನು ಆರಂಭಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಆನಂದ್ ಚಿಂತಾಮಣಿ ಉಪಾಧ್ಯಾಯ, ಕಾರ್ಯದರ್ಶಿಗಳು ಶ್ರೀ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್. ನನ್ನ ಹೋರಾಟ ಸಂಬಂಧಪಟ್ಟ ಅಧಿಕಾರಿಗಳು ಅಮಾನತು ಮಾಡೋ ತನಕ ಮತ್ತು ಸಂಬಂಧಪಟ್ಟ ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸೋ ತನಕ ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆವರಣದಿಂದ ಹೊರಗೆ ಹೋಗುವುದಿಲ್ಲ.